ತಾಯಿಯ ಮುಂದೆ ಹಚ್ಚಿದ ನಂದಿ ದೀಪ ನೈವೇದ್ಯವಾಗಿ ಇಟ್ಟಿದ್ದ ಪ್ರಸಾದ 1 ವರ್ಷದ ಬಳಿಕೂ ಏನು ಆಗೋದಿಲ್ಲ. ತಾಯಿಗೆ ಹಾಕಿರುವ ಹೂ ಹಾರ ಬಾಡೋದಿಲ್ಲ. ಇನ್ನೊಂದು ವಿಷಯ ಏನು ಅಂದ್ರೆ ದೀಪಕ್ಕೆ ಹಾಕಿದಂತಹ ತುಪ್ಪ ಸ್ವಲ್ಪವೂ ಕೂಡ ಕಡಿಮೆ ಆಗೋದಿಲ್ಲ. ಇದು ಯಾವ ದೇವಾಲಯ ಅನ್ಕೊಂಡಿದ್ದೀರಾ? ಅದೇ ನಮ್ಮ ಹಾಸನದ ಹಾಸನಾಂಬ ದೇವಾಲಯ. ಕಾಳಿ, ಲಕ್ಷ್ಮೀ, ಸರಸ್ವತಿ ರೂಪದಲ್ಲಿ ತಾಯಿ ಹಾಸನಾಂಬ ನೆಲೆಯಾಗಿದ್ದಾಳೆ. ಈ ದೇವಾಲಯವು ಹೊಯ್ಸಳ ರಾಜವಂಶಸ್ಥರು ನಿರ್ಮಿಸಿದ 12ನೇ ಶತಮಾನದ ಹಳೆಯ ದೇವಸ್ಥಾನ. ಈ ದೇವಸ್ಥಾನ ತ್ರಿಶಕ್ತಿ ಪೀಠವಾಗಿದೆ. ಪ್ರತಿ ವರ್ಷ ವಿಜಯದಶಮಿ ಕಳೆದ 11 ದಿನಗಳ ನಂತರ ಹಾಸನಾಂಬ ತಾಯಿಯ ದರ್ಶನ ಶುರುವಾಗುತ್ತೆ. ಅಂದ್ರೆ ಕೃಷ್ಣ ಪಕ್ಷದ ಹುಣ್ಣಿಮೆಯ ನಂತರ ಮೊದಲನೇ ಗುರುವಾರದಂದು ತಾಯಿಯ ಗರ್ಭಗುಡಿಯ ಬಾಗಿಲು ತೆರೆಯುತ್ತೆ. ನಂತರ ಕಾರ್ತಿಕ ಶುದ್ಧ ಬಿದಿಗೆಯ ದಿನ ದೇವಾಲಯದ ಬಾಗಿಲು ಮುಚ್ಚುತ್ತೆ. ಅಕ್ಟೋಬರ್ 11ರಿಂದ 22ರವರೆಗೂ ಸಾರ್ವಜನಿಕರಿಗೆ ತಾಯಿಯ ದರ್ಶನ ಪಡೆಯಲು ಅವಕಾಶವಿದೆ. ಹಾಗೆ ಹಾಸನಾಂಬ ದೇವಾಲಯದ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಅದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.